ನಾನು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಸರ್. ಇವತ್ತು ನೆಲೆ ಕರ್ಬಿಟ್ಟೆ ಜೀವನ ಮಾಡ್ತಿರೋದು ಸರ್. ನನಗೆ ಅದೇ ಥರ ಮೋಸ ಆಗಿರೋದು ಸರ್. ಏನೋ ಚೀಟಿ ವ್ಯವಹಾರ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಸುಮಾರು 1,25,00,000ವರೆಗೂ ತಗೊಂಡಿದ್ದಾರೆ ಸರ್. ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ರಘು ಸೂರ್ಯ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗ್ ಮಲ್ಟಿ ಫ್ಲೋರ್ ಬಿಲ್ಡಿಂಗ್, ಲಕ್ಸುರಿಯಸ್ ಬಿಲ್ಡಿಂಗ್, ಲ್ಯಾವಿಶ್ ಬಿಲ್ಡಿಂಗ್, ಲ್ಯಾವಿಶ್ ಇಂಟೀರಿಯರ್ಸ್, ಲಕ್ಸುರಿ ಇಂಟೀರಿಯರ್ಸ್. ಇದರ ಮಾಲಕಿ ಯಾರು ಗೊತ್ತಾ? ಇದೇ ಮೋಸಗಾತಿ ಸುಮಾ. ಇಷ್ಟು ಲ್ಯಾವಿಶ್ ಲಕ್ಸುರಿಯಸ್ ಬಿಲ್ಡಿಂಗ್ ನ ಹೆಂಗ್ ಕಟ್ಟದ್ಲು ಈ ಬೆಂಗಳೂರಲ್ಲಿ ಅನ್ನೋದೇ ಒಂದು ನಿಜವಾಗ್ಲೂ ಯಕ್ಷ ಪ್ರಶ್ನೆ. ಈ ಹೆಂಗ್ ಕಟ್ಟದ್ಲು, ಏನ್ ಮಾಡಿದ್ಲು ಕಟ್ಟೋದಕ್ಕೆ ಅನ್ನೋದನ್ನ ನೀವೇ ಮುಂದೆ ಜನಗಳ ಬಾಯಲ್ಲಿ ಕೇಳಿ ನೋಡಿ. ಸರ್, ನನ್ನ ಹೆಸರು ಭಾಗ್ಯವತಿ ಅಂತ. ನನಗೆ ಸುಮಾ ಅವರು ಸುಮಾರು 3 ವರ್ಷಗಳಿಂದ ಪರಿಚಯ ಆಗವ್ರೆ. ತುಂಬ ಅಂದರೆ ತುಂಬಾ ಕ್ಲೋಸ್ ಆಗಿದ್ದೀವಿ ನಾವು. ಅವರಿಗೆ ಒಂದು ಕಮ್ಮಿ ರೇಟಿಗೆ ಸೈಟ್ ಇದೆ, ನಾನು ನಿಮಗೆ ಸೈಟ್ ಕೊಡಿಸ್ತೀನಿ, ಒಂದು ವರ್ಷದಲ್ಲಿ ಮನೆ ಎತ್ತನ ಅಂತ ಹೇಳಿದರು ಸರ್. ಆ ಕಾರಣದಿಂದ ನಾನು ಲೀಸ್ ಅಮೌಂಟು ಮತ್ತು ಗೋಲ್ಡ್ ಎಲ್ಲ ಫ್ಲಡ್ಜ್ ಮಾಡಿ ಅವ್ರಿಗೆ ಸುಮಾರು 22ರಿಂದ 25 ಲಕ್ಷದವರೆಗೂ ದುಡ್ಡು ಕೊಟ್ಟಿದ್ದೀನಿ ಸರ್. ಆದಮೇಲೆ ನನಗೆ ಮತ್ತೆ ನಾನು ಹೋಗಿ ಕೇಳಕ್ಕೆ ಹೋದಾಗ ಅವ್ರ ಮನೆ ಹತ್ರ ನಮಗೆ ಬಾಯಿ ಬಂದಂಗೆ ಎಲ್ಲ ಬೈದು ಮಾತಾಡಿದರು. ಕೆಟ್ಟ ವಾಕ್ಯದಲ್ಲೆಲ್ಲ ಯೂಸ್ ಮಾಡಿಕೊಂಡು ಮಾತಾಡಿದರು ಸರ್. ಅದಾದಮೇಲೆ ನಾನು ಬೇಡಮ್ಮ, ನನಗೆ ಏನಿದೆ ಗೋಲ್ಡ್ ಆದರೂ ಬಿಡಿಸ್ಕೊಡು, ನಮ್ಮ ರಿಲೇಷನ್ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಆದರೂ ರಿಲೇಷನ್ ಗೋಲ್ಡ್ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬಟ್ ಅವಳು ಬಿಡಿಸ್ಕೊಡ್ತಾ ಇಲ್ಲ ಸರ್. ನನಗೆ ಯಾವುದೇ ಗೋಲ್ಡು ಬಿಡಿಸ್ಕೊಡ್ತಾ ಇಲ್ಲ ಕೊಟ್ಟರೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಸರ್. ಅದರಲ್ಲೂ ನಂದೆಲ್ಲ ಫುಲ್ ಅಮೌಂಟ್ ಎಲ್ಲ ಅವರು ಕ್ಯಾಶಲ್ಲೇ ತೊಗೊಂಡಿದ್ದಾರೆ ಸರ್. ವಿತ್ ಆನ್ಲೈನಲ್ಲಿ ಸ್ವಲ್ಪನೇ ಆಗಿರೋದು, ಎಲ್ಲ ಫುಲ್ಲು ನನ್ನ ಹತ್ರ ಕ್ಯಾಶೇ ಸರ್ ತಗೋತಾ ಇದ್ದಿದ್ದವಳು. ಈಗ ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ಅವ್ರು ಮೋಸ ಮಾಡಿದ್ದಾರೆ ಸರ್. ಈಗ ಒಂದು 2020ರಲ್ಲಿ ಒಂದು ಶಾಂತಮ್ಮ ಅನ್ನೋರ ಹತ್ರನೂ ಸರ್ ಸೈಟ್ ಮಾರಿಸಿ ಮತ್ತು ಏನೋ ಚೀಟಿ ವ್ಯವಹಾರ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಸುಮಾರು 1,75,00,000ವರೆಗೂ ತೊಗೊಂಡಿದ್ದಾರೆ ಸರ್. ಆ ಅಮ್ಮನ ಇಲ್ಲಿ ಜಗಳ ಮಾಡಿ ಅವ್ರ ಸಂಸಾರನೇ ಹಾಳು ಮಾಡಿ ಊರೇ ಬಿಡಿಸಿದ್ದಾರೆ ಸರ್. ಈ ಥರ ಇನ್ನೂ ತುಂಬ ಜನ ಇದ್ದಾರೆ ಸರ್ ನಮ್ಮ ಜೊತೆ. ತುಂಬ ಮೋಸ ಮಾಡಿಕೊಂಡು ರಾಯಲಾಗಿ ಬದುಕ್ತಿದ್ದಾರೆ ಸರ್. ಅವರು ತುಂಬ ಜನ ಇದ್ದಾರೆ ಸರ್. ಜಯಶ್ರೀ, ಈಶ್ವರು, ಶಾಂತಮ್ಮ, ಲತಮ್ಮ, ಇನ್ನು ಶಾರದಾ, ಇಂಥ ತುಂಬ ಜನ ಇದ್ದಾರೆ ಸರ್. ಎಲ್ಲ ಅವರು ನೋಡೋದೆಲ್ಲ ಹೆಣ್ಮಕ್ಳನ್ನ ಸರ್. ಹೆಣ್ಮಕ್ಳನ್ನ ನೋಡಿಕೊಂಡು ಅವ್ರದ್ದೆಲ್ಲ ತಿಳ್ಕೊಂಡು ಸರ್ ಅವರು ಮಾಡ್ತಾರೆ ಸರ್. ಈ ಥರ ಪ್ಲಾನಿಂಗ್ ಮಾಡಿ ತುಂಬ ರಿಚಾಗಿ ರಾಯಲಾಗಿ ಬದುಕ್ತಿದ್ದಾರೆ ಸರ್. ನಮ್ಮನ್ನು ಬೀದಿ ತಂದಿದ್ದಾರೆ ಸರ್. ನಾನು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಸರ್. ಇವತ್ತು ನೆಲೆ ಕರ್ಬಿಟ್ಟೆ ಜೀವನ ಮಾಡ್ತಿರೋದು ಸರ್. ನನಗೆ ಅದೇ ಥರ ಮೋಸ ಆಗಿರೋದು ಸರ್. ಆಮೇಲೆ ಇನ್ನೊಂದು ಏನು ಅಂದರೆ ಸರ್, ಅವ್ರವ್ರ ಮನೆ ಹತ್ರ ಎಲ್ಲ ಹೋದರೆ ನಾವು ಆಥಾಸಿಟಿ ಕೇಸ್ ಹಾಕ್ತೀವಿ. ನೋಡಿದೀನಿ, ಏನೋ ಬೇಜಾನಿದೆ. ಹೋಗು, ನಾನು ಯಾರಿಗೂ ಆ ಥರ ಮೋಸ ಮಾಡ್ಕೊಂಡು ಬದುಕಿಲ್ಲ ಸರ್. ನಾನು ಇವತ್ತಿಗೂ 4 ಮನೆ ಕರ್ಕೊಂಡು ಜೀವನ ಮಾಡಿದ್ದೀನಿ ಸರ್. ಎಲ್ಲೋಗ್ತೀರಿ ಹೋಗ್ರಿ, ನಾನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಸರ್ ಮೇಲಧಿಕಾರಿಗಳಿಂದನೂ ಫೋನ್ ಬರುತ್ತೆ ಸರ್ ಅವ್ರಗಳಿಗೆಲ್ಲ. 4-5 ದಿವಸ ಆಯ್ತು ಸರ್ FIR ಮಾಡಿಸಿ ನಾವು. ಜೀವನ ಮಾಡ್ತಾ ಇದ್ದೀನಿ. ನನ್ನ ಗಂಡ ಕುಡುಕರು, ನನ್ನ ಮಗನು ಕುಡುಕ, ಇನ್ನೊಬ್ಬ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ. ನಾನು ಬಡ್ಡಿ ಕಟ್ಟು ಅಂತಾರೆ. ನಾನು ಇಲ್ಲಿಂದ ಕಟ್ಟೋದೆ ಸರ್. ನಾನು ಇಲ್ಲ ದುಡ್ಡು ಕೊಡು, ಇಲ್ಲಾಂದ್ರೆ ನಿಂದೇನಾದ್ರೂ ಹೊಲ ಇದ್ರೆ ಕೊಡು, ಇಲ್ಲ ನಿಂದೇನಾದ್ರೂ ಇದ್ರೆ ಕೊಡು ಅಂತಾರೆ ಸರ್. ನಾನು ಏನು ಇಲ್ಲ ಸರ್. ಆ ಥರ ಜೀವನ ಮಾಡಿಸಿ ನಾನು ಇವತ್ತಿಗೂ ಎಲ್ಲ ಕರೆದ್ಬಿಟ್ಟೆ ಸರ್. ನಾನು ಜೀವನ ಮಾಡ್ತಿರೋದು ಇವತ್ತಿಗೂ ನಾನು ಎಲ್ಲಿದ್ರು ನಾನು ಕೆಲಸದ ಮನೆಗೂ ಕರ್ಕೊಂಡೋಗಿ ತೋರಿಸ್ತೀನಿ ಸರ್. ನಾನು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು ಸರ್. ಇವತ್ತಿಗೂ ನೆಲೆ ಕರೆದ್ಬಿಟ್ಟೆ ಜೀವನ ಮಾಡ್ತಿರೋದು ಸರ್. ನನಗೆ ಅದೇ ಥರ ಮೋಸ ಆಗಿರೋದು ಸರ್. ಇವತ್ತು ಬೊಗಳಿಗುಂಟೆ ಪೊಲೀಸ್ ಠಾಣೆ ತಾವು ನಾವಿದ್ದೀವಿ. ಇವತ್ತು ಇವರೇನು ಮಹಿಳೆ ಮತ್ತೆ ಇವರು ಏನು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ, ಇವರೇನು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಎಲ್ಲ ನೊಂದೋಗಿರೋರು. ಏಕೆ ಅಂದರೆ ಸುಮಾ ಅನ್ನೋ ಲೇಡಿ ಸುಮಾರು ಏನಿಲ್ಲ ಅಂದ್ರೆ ಇವರಿಗೆ ಒಂದು 50 ಲಕ್ಷ ತನಕ ವಂಚನೆ ಮಾಡವ್ರೆ. ಯಾವ ರೀತಿ ಅಂದರೆ ಇವ್ರಿಗೆ ಸೈಟ್ ಕೊಡಿಸ್ತೀನಿ, ಇವರಿಗೆ ನಿಮಗೆ ಚೀಟಿ ಹಾಕ್ಸಿ ಒಂದು 10 ಲಕ್ಷ ಲಾಸ್ ಮಾಡವ್ರೆ. ಇವರಿಗೆ ಅಂತೂ ಮನೆ ಕೊಡ್ತೀನಿ, ಲೀಸಿಗೆ ಮನೆ ಕೊಡ್ತೀನಿ ಅಂದ್ಬಿಟ್ಟು ಮನೆ ಕಟ್ಟೋ ಟೈಮಲ್ಲಿ ಒಂದು 14 ಲಕ್ಷ ವಂಚಿಸವ್ರೆ. ನಮಗೆ ಗೊತ್ತಿದ್ದು ಒಂದು 10 ಜನ ಮಹಿಳೆಯರ್ದು ಈ ಥರ ಮಾಡೋರು. ಎಲ್ಲ ಟೈಲರ್ ಶಾಪು ಮತ್ತು ಬೀದಿ ಬದಿ ವ್ಯಾಪಾರ ಮಾಡೋರು, ಕೂಲಿ ಕೆಲ್ಸಕ್ಕೆ ಹೋಗೋರು, ಮನೆ ಕೆಲ್ಸಕ್ಕೆ ಹೋಗೋರು, ಸುಮಾರು ಹೆಣ್ಮಕ್ಳಿಗೆ ಬೇರೆ ಆಮಿಷಗಳನ್ನ ಒಡ್ಡಿ ನಿಮಗೆ ಆ ಥರ ಲೋನ್ ಕೊಡಿಸ್ತೀನಿ, ನಿಮಗೆ ಸೈಟ್ ಕೊಡಿಸ್ತೀನಿ ಅಂತ ಆಮಿಷಗಳನ್ನ ಒಡ್ಡಿ ಇವ್ರಿಗೆ ಸುಮಾರು ಏನಿಲ್ಲ ಅಂದ್ರೂ ಒಂದು 50 ಲಕ್ಷ ತನಕ ಯಾಮಾರಿಸಿ ಇವತ್ತು ಅವರು ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ಹೇಗೆ ಅಂದರೆ ಇದೇ ಮಂಜುನಾಥ್ ನಗರದಲ್ಲಿ 3 ಅಂತಸ್ತಿನ ಮನೆ ಕಟ್ಟವ್ರೆ ಇವ್ರ ದುಡ್ಡಲ್ಲಿ. ಪಾಪ ಇವರು ಸುಮಾರು ಒಂದು ವರ್ಷದಿಂದ ವಿಪರೀತ ಹೋರಾಟ ಮಾಡ್ತವ್ರೆ. ಅಲ್ಲೋಗೋದು ಇಲ್ಲೋಗೋದು, ಅವ್ರ ಕಾಲಿಗೆ ಬೀಳೋದು, ಯಾರ್ಯಾರ ಕಾಲಿಗೆ ಬಿದ್ರೂ ಆ ಎಮ್ಮನ್ನ ಅಳ್ಳಾಡ್ಸೋಕ್ಕಾಗ್ತಲ್ಲ ಈ ಭಾಗದಲ್ಲಿ. ನಾವು ಕೊನೆಯದಾಗಿ ನ್ಯಾಯ ಕೇಳ್ಕೊಂಡು ಮಾನ್ಯ ಪೊಲೀಸ್ ಠಾಣೆಗೆ ಬಂದಿದ್ದೀವಿ, ದೂರು ಕೊಟ್ಟಿದ್ದೀವಿ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಇದನ್ನ ತನಿಖೆ ಮಾಡಬೇಕು. ಎಲ್ಲ ಪ್ರೂಫ್ ಇದೆ, ಯಾವುದು ಪ್ರೂಫ್ ಇಲ್ದಂಗೇನಿಲ್ಲ, ಎಲ್ಲ ಪ್ರೂಫ್ ಇದೆ. ಏನಿಲ್ಲ ಅಂದ್ರೆ ಈ ಅಮ್ಮಂದು ಒಡವೆನೆ ಸುಮಾರು ಏನಿಲ್ಲ ಅಂದ್ರು ಒಂದು 200 ಗ್ರಾಮ್ ಒಡವೆನ ಮಾರಿಸ್ಬಿಟ್ಟವ್ರೆ, ಅಡ ಇಕ್ಬಿಟ್ಟವ್ರೆ.
ಹಡ ಇಕ್ಕಿ ಅವರು ಐಷಾರಾಮಿ ಜೀವನ ನಡೆಸ್ತವ್ರೆ. ಅವ್ರು ನೋಡಬೇಕು, ಅವ್ರನ್ನ ನೀವು ಅವ್ರ ಬಂಗ್ಲೆ ನೋಡಬೇಕು, ಅವ್ರ ಐಷಾರಾಮಿ ಜೀವನ ನೋಡಬೇಕು. ಆ ಅಮ್ಮ ಇವತ್ತಿನ ನೆನೆ ಮನೆ ಬರ್ತಾರೆ, ಕರೆದಾಗ ಲಾಯರ್ ಜೊತೆ ಬರ್ತಾರೆ. ಇವ್ರ ದುಡ್ಡಲ್ಲಿ ಲಾಯರ್ ಜೊತೆ ಬಂದು ಪಾಪ ಇವ್ರಿಗೇನು ಗೊತ್ತಾಗಲ್ಲ, ಟೈಲರ್ ಶಾಪಲ್ಲಿ ಜೀವನ ಮಾಡೋದು, ಹೆಣ್ಮಕ್ಳು ಕಾನೂನು ರೀತಿ ಹೋರಾಟಕ್ಕಾಗಲ್ಲ ಅಂದ್ಬಿಟ್ಟು ಅವ್ರನ್ನ ಅದೊಂದು ವೀಕ್ನೆಸ್ ಇಕ್ಕೊಂಡು ಅವ್ರಿಗೆ ಇಷ್ಟು ಮೋಸ ಮಾಡೋರು. ಸುಮಾ ಅನ್ನೋ ಮಹಿಳೆ ಆ ಎಮ್ಮನ ಮೇಲೆ ಕೂಲಂಕುಷವಾಗಿ FIR ಹಾಕಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರ ಗಂಡನೂ ಕೂಡ ಅವರಿಗೆ ಸಪೋರ್ಟು. ಸುಮಾರು ಜನ ಪ್ರಭಾವಿ ವ್ಯಕ್ತಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತವ್ರೆ ಅಂತ ನಮಗೆ ಮಾಹಿತಿ ಇದೆ. ಪ್ರಭಾವಿ ವ್ಯಕ್ತಿಗಳಿಗೆ ನಾವು ಹೇಳೋದು ಏನಂದರೆ, ನೀವು ಜನಪ್ರತಿನಿಧಿಗಳಾಗಿ ನೊಂದಿರೋರ ಪರ ನೀವು ಕೆಲಸ ಮಾಡಬೇಕು. ಯಾವುದೇ ಥರ್ಡ್ ಕ್ಲಾಸು ಮೋಸ ಮಾಡೋರ ಪರ ನೀವು ಯಾವುದೇ ಕಾರಣಕ್ಕೂ ನೀವು ಸಪೋರ್ಟ್ ಮಾಡಬಾರ್ದು. ನಾವು ಕೇಳೋದಿಷ್ಟೇ, ಅವರಿಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡಿಸೋ ನಿಟ್ಟಲ್ಲಿ ನೀವು ಅವರಿಗೆ ನೊಂದಿರೋರ ಪರವಾಗಿ ಸುಮಾರು ಎಲ್ಲ ಕೂಲಿ ಕಾರ್ಮಿಕರು, ಎಲ್ಲ ಟೈಲರ್ ಶಾಪು, ಅಂಗಡಿ ಇಟ್ಕೊಂಡು ಜೀವನ ಮಾಡೋರದ್ದು ಕಿತ್ಕೊಂಡು ತಿಂದಿರೋದು, ಎಷ್ಟು ಜನಕ್ಕೆ ಮೋಸ ಮಾಡೋರು ಈ ಥರ. ಇನ್ನೂ ನಮಗೆ ಗೊತ್ತಿದ್ದೆ ಇಷ್ಟು. ನಾವು ಬಂದಾದ್ಮೇಲೆ, ನಾವು ಇಲ್ಲಿ ಸ್ಟೇಷನಿಗೆ ಬಂದಾದ್ಮೇಲೆ ಸುಮಾರು ಏನಿಲ್ಲ ಅಂದರೂ 10-15 ಕಾಲ್ ಬರ್ತವೆ ಹೆಣ್ಮಕ್ಳ ಕಡೆಯಿಂದ. ಇನ್ನೂ ನಾವು ಹೋಗಿದ್ದೀವಿ ಸರ್, ಮೋಸ ನಾವು ಹೋಗಿದ್ದೀವಿ, ನಮ್ಮ ಗಂಡಂದರಿಗೆ ಗೊತ್ತಾದರೆ ನಮ್ಮನ್ನೆಲ್ಲಿ ಹೊಡಿತಾರೆ ಬಡಿತಾರೆ ಅನ್ನೋದಕ್ಕೆ ಅವ್ರು ಆಚೆ ಬರ್ತಾ ಇಲ್ಲ. ನೋಡಿದ್ರಲ್ಲ, ಇಂಥ ಐನಾತಿ ಮೋಸಗಾತಿ ಚೆಲುವೆ ಮಾತನ್ನ ನಂಬಿ ನಮ್ಮ ಹೆಣ್ಣು ಮಕ್ಕಳು ಕರಗಿ ಕಣ್ಣೀರಾಗಿ ದುಡ್ಡುಗಳನ್ನು ಸುರಿದು ಇವತ್ತು ಅವರೇ ಕಣ್ಣೀರಿನ ದಾರಿಯಲ್ಲಿ ಮುಳುಗಿದ್ದಾರೆ. ಸರಿ, ಇಷ್ಟೆಲ್ಲ ಮೋಸ ಆಗಿದೆ ಅಂತೇಳಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ರು ಏನೂ ಉಪಯೋಗ ಇಲ್ಲ. ಪೊಲೀಸರು ಹೇಳ್ತಾರೆ ಹೊಸ BNS ಕಾಯ್ದೆ ಅಂತೆ, ಅದು 420 ಕೆಲಸ ಮಾಡಿದ್ರು ಕೂಡ ಅರೆಸ್ಟ್ ಮಾಡಂಗಿಲ್ವಂತೆ. ಇದು ಪೊಲೀಸವ್ರು ಹೇಳೋವಂಥ ಮಾತು. ಪಾಪ ಇವರು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ದಿನಗಟ್ಟಲೆ ಪೊಲೀಸ್ ಸ್ಟೇಷನ್ಗಳ ಮುಂದೆ ಕೂತ್ಕೊಂಡು ದಯಮಾಡಿ ಅರೆಸ್ಟ್ ಮಾಡಿ ಇಂಥವ್ರನ್ನ ಅಂತಂದ್ರೆ, ಇಲ್ಲ ನಾವು ಹಂಗೆ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ, ಹೊಸ ಕಾಯ್ದೆ ಪ್ರಕಾರ ಅವ್ರು ಅರೆಸ್ಟ್ ಮಾಡಂಗಿಲ್ಲ ಅಂತ. ಯಾವ ಕಾಯ್ದೆ ಪೊಲೀಸ್ನವ್ರೆ 420 ಕೆಲಸ ಮಾಡಿದವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಯಾವ ಕಾಯ್ದೆ ಹೇಳುತ್ತೆ? ಅರೆಸ್ಟ್ ಮಾಡಿ ನೀವು ಇರಿಸ್ಕೊಳಂಗಿಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ಅಷ್ಟು ಮಾಡ್ರಿ. ಅದು ಬಿಟ್ಟು ತನಿಖೆ ಮತ್ತೊಂದು ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ತಿಂದು ಇಂಥ ಜನಗಳಿಗೆ ಯಾಕ್ರಿ ಮೋಸ ಮಾಡ್ತೀರ? ಈ ಪರಿಸ್ಥಿತಿ ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ಇದೇ ಪರಿಸ್ಥಿತಿಗಳಿದೆ. ಇಷ್ಟನ್ನ ನೋಡಿನೂ ಕೂಡ ನಮ್ಮ ಜನ ಬುದ್ಧಿ ಕಲ್ತಿಲ್ಲ, ಕಲಿಯೋದು ಇಲ್ಲ. ಇದನ್ನ ನೋಡಿ ನಮ್ಮ ಹೆಣ್ಮಕ್ಳುಗಳು ಹುಷಾರಾಗಿ ಎಚ್ಚೆತ್ಕೊಂಡು ಮುಂದೆ ಇಂಥ ಮೋಸಗಾರರ ಬಲೆಗೆ ಬೀಳದ ಹಾಗೆ ಎಚ್ಚರಿಕೆ ವಹಿಸಿದ್ರೆ ಸಾಕು, ಸಾರ್ಥಕ ಆಗುತ್ತೆ. ದಯಮಾಡಿ ಪೊಲೀಸ್ನವರು ಇಂಥವ್ರ ವಿರುದ್ಧ ಕ್ರಮ ತಗೊಳ್ರಿ, ದಯಮಾಡಿ ತಗೊಳ್ಳಿ. ಧನ್ಯವಾದಗಳು.